ರೋಸ್ ಮಾಡಲಿಕ್ಕೆ ನಾನಿಲ್ಲಿ ಸ್ಟಿಕ್ಕಿ ನೋಟ್ಸ್ ತಗೊಂಡಿದ್ದೇನೆ. ನಮಗೆ 4 ಶೀಟ್ಸ್ ಬೇಕು. ನೀವು ಕಲರ್ ಪೇಪರ್ಸ್ ಯೂಸ್ ಮಾಡ್ಬೋದು. ಅದದು 5x5 ಇಲ್ಲದೆ 9x9 ಇರಲೇಬೇಕು. ಯಾಕಂದರೆ ಫೋಲ್ಡ್ ಮಾಡುವಾಗ ಅದು ಈಕ್ವಲಿ ಬರಬೇಕಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಶೀಟಿಗೆ 3 ಸತಿ ಟ್ರಯಾಂಗಲ್ ಆಗಿ ಫೋಲ್ಡ್ ಮಾಡಿದ್ದೇನೆ. ಈಗ 4 ಶೀಟಿಗೆ ಸಹ ಫೋಲ್ಡ್ ಮಾಡಿ ಆದ ನಂತರ ಪೇಪರ್ ಸ್ವಲ್ಪ ಟರ್ನ್ ಮಾಡಿ ಪೆಟಲ್ಸ್ ಡ್ರಾ ಮಾಡುವ. ಪೆಟಲ್ಸ್ ಹೇಗೆ ಸಹ ಆಗ್ತದೆ. ನಾನಿದು ರೋಸ್ ಆದ ಕಾರಣ ಜಸ್ಟ್ ಒಂದು ಕರ್ವ್ ಕೊಟ್ಟಿದ್ದೇನೆ. ಅದನ್ನು ಕಟ್ ಮಾಡಬೇಕು. ಹಾಗೆ ಎಡ್ಜ್ ಸಹ ಕಟ್ ಮಾಡಬೇಕು. ನಮಗೆ ಸ್ಟೆಮ್ ಹಾಕಲಿಕ್ಕೆ ಜಾಗ ಬೇಕಲ್ಲ, ಅದಕ್ಕೋಸ್ಕರ. ಮಕ್ಕಳು ಮಾಡೋದಾದ್ರೆ ಪ್ಲೀಸ್ ಪ್ಯಾರೆಂಟ್ಸ್ ಹತ್ರ ಕುತ್ಕೊಂಡೇ ಮಾಡಿ. ಈ ಥರ ಕ್ರಾಫ್ಟ್ಸ್ ಮಾಡೋದು ತುಂಬ ಜಾಗ್ರತೆ ಇರಿ. ಒಂದೊಂದಾಗಿ ಪೇಪರನ್ನು ಓಪನ್ ಮಾಡಿ ನಾವೀಗ ಪೆಟಲ್ಸ್ ಕಟ್ ಮಾಡಬೇಕು. ಫಸ್ಟ್ ಒನಿಗೆ 1, ಸೆಕೆಂಡ್ ಒನಿಗೆ 2, ಥರ್ಡ್ ಒನಿಗೆ 3, ಹಾಗೆ ಫೋರ್ತ್ ಒನಿಗೆ 4 ಪೆಟಲ್ಸ್ ಕಟ್ ಮಾಡಬೇಕು. ಅದನ್ನು ಸರಿಯಾಗಿ ಅರೇಂಜ್ ಮಾಡಿ ಇಡಬೇಕು. ನೋಡಿ, ನಿಮ್ಮತ್ತೀಗ 7 ಲೇಯರ್ಸ್ ರೋಸ್ ಇದು ರೆಡಿ ಆಗಿದೆ. ಅಂದರೆ 7th ಪೆಟಲಿಂದ ಸ್ಟಾರ್ಟ್ ಆಗ್ತದೆ. ಅಂದರೆ 7, 6, 5, 4, 3, 2, 1 ಪೆಟಲ್ ಇರಬೇಕು. ಈಗ ಒಂದೊಂದು ಲೇಯರ್ಗೆ ಒಂದು ಪೆಟಲಿಗೆ ಗಮ್ ಹಾಕಿ ಸ್ಟಿಕ್ ಮಾಡುವ. ಎಲ್ಲ ಸ್ಟಿಕ್ ಆದ ನಂತರ ನಾವು ಸ್ಟೆಮ್ ಮಾಡುವ. ಸ್ಟೆಮ್ಮಿಗೆ ನಾನೊಂದು 20x15 ಸೆಂಟಿಮೀಟರ್ ಇದು ಪೇಪರ್ ತಗೊಂಡಿದ್ದೇನೆ. ಇದಕ್ಕೆ ರೋಲ್ ಮಾಡಿ ಎಷ್ಟಕ್ಕಷ್ಟು ಸಪುರ ರೋಲ್ ಮಾಡಿ ಸ್ಟೆಮ್ ಮಾಡುವ. ಈಗ ನಿಮ್ಮ ಹತ್ರ ರೋಸ್ ಲೇಯರ್ಸ್ ನೀವು ಸ್ಟಿಕ್ ಮಾಡಿದ್ದೀರಲ್ಲ, ಅದನ್ನು ಒಂದೊಂದೇ ಆಗಿ ಜೋಡಿಸುವ. ವಾವ್, ರೋಸ್ ಟಾಪ್ ರೆಡಿ ಆಗಿದೆ. ಇದಕ್ಕೀಗ ನಮಗೆ ಎಲೆ ಸಹ ಬೇಕಲ್ಲ. ನಾನು ಸಿಂಪಲ್ ಆಗಿ ಒಂದು ಲೀಫ್ ಡ್ರಾ ಮಾಡಿದ್ದೇನೆ, ಜಾಸ್ತಿ ಏನಿಲ್ಲ. ಇದು ಸ್ಟೆಮ್ಮಿಗೆ ಕರೆಕ್ಟಾಗಿ ಕಟ್ ಮಾಡಿ ಬ್ಯಾಲೆನ್ಸ್ ಆಗಿ ಸ್ಟಿಕ್ ಮಾಡಬೇಕು. ಹಾಗೆ ಎಲೆಗಳನ್ನು ಸ್ವಲ್ಪ ಸೀಸರ್ ಅಥವಾ ಪೆನ್ಸಿಲಿಂದ ಕರ್ವ್ ಕೊಟ್ಟರೆ ನ್ಯಾಚುರಲ್ ಲುಕ್ ಬರ್ತದೆ. ನೋಡಿ, ನಮ್ಮ ರೋಸ್ ಇಸ್ ರೆಡಿ. ಈ ಥರ ಕ್ರಾಫ್ಟ್ಸ್ ನೋಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.